ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಶಾಲಾ ಶಿಕ್ಷಣ ಇಲಾಖೆ ದಾವಣಗೆರೆ ಜಿಲ್ಲೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಜಗಳೂರು, ಕನ್ನಡ ಭಾಷಾ ಶಿಕ್ಷಕರ ವೇದಿಕೆ ಜಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲೆ ದೊಣ್ಣಹಳ್ಳಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಸಂಭ್ರಮ ಹಾಗೂ ಕನ್ನಡ ಭಾಷಾ ಶಿಕ್ಷಕರ ಕಾರ್ಯಾಗಾರ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಸೌಮ್ಯ ಎಸ್, ಕನ್ನಡ ಭಾಷಾ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ದಿದಿಗೆ. ಪ್ರಾರ್ಥನೆ ವಿದ್ಯಾರ್ಥಿನಿಯರು, ಸರ್ಕಾರಿ ಪ್ರೌಢಶಾಲೆ ದೊಣ್ಣಹಳ್ಳಿ. ಸ್ವಾಗತಿಸಿದವರು ಶ್ರೀಮತಿ ಶಿವರುದ್ರಮ್ಮ, ಕನ್ನಡ ಭಾಷಾ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ದೊಣ್ಣಹಳ್ಳಿ. ಪ್ರಾಸ್ತಾವಿಕ ನುಡಿ ಶ್ರೀ ಬಾಲರಾಜ್ ಜೆಬಿ, ಮುಖ್ಯ ಶಿಕ್ಷಕರು, ಬಾಲಭಾರತಿ ಪ್ರೌಢಶಾಲೆ ಜಗಳೂರು. ಉದ್ಘಾಟಕರಾಗಿ ಶ್ರೀಯುತ ಶ್ರೀನಿವಾಸ ಗೌಡ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಜಗಳೂರು. ಮುಖ್ಯ ಅತಿಥಿಗಳಾಗಿ ಶ್ರೀ ಕುಮಾರ ಹನುಮಂತಪ್ಪ ಸಾರಥಿ, ಕನ್ನಡ ವಿಷಯ ಪರಿವೀಕ್ಷಕರು, ಉಪನಿರ್ದೇಶಕರ ಕಚೇರಿ ದಾವಣಗೆರೆ. ಶ್ರೀ ಸಿ ತಿಪ್ಪೇಸ್ವಾಮಿ, ಪ್ರಾಂಶುಪಾಲರು, ನಲಂದ ಪದವಿ ಪೂರ್ವ ಕಾಲೇಜು ಜಗಳೂರು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಚಂದ್ರಪ್ಪ ಬಿ, ಪ್ರಭಾರಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ದೊಣ್ಣಹಳ್ಳಿ ಜಗಳೂರು ತಾಲೂಕು. ಈ ಸಂದರ್ಭದಲ್ಲಿ ಜಗಳೂರು ತಾಲೂಕಿನ ಎಲ್ಲ ಪ್ರೌಢಶಾಲಾ ಕನ್ನಡ ಭಾಷಾ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಬಿ ಚಂದ್ರಪ್ಪ, ಪ್ರಭಾರಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ದೊಣ್ಣಹಳ್ಳಿ, ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಮಗೆಲ್ಲರಿಗೂ ತಿಳಿಸ್ತಾ ಇದೆ. ಬಹುಶಃ ಕಾರ್ಯಾಗಾರಗಳು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ನಡೀತಾನೆ ಇರ್ತವೆ. ಅದರಲ್ಲಿ ವಿಶೇಷವಾಗಿ ಕನ್ನಡ ಭಾಷೆ ಅಂತಕ್ಕಂಥದ್ದು ಸುವರ್ಣ ಸಂಭ್ರಮಾಚರಣೆಯ ಶುಭ ಸಂದರ್ಭದಲ್ಲಿ ನಮ್ಮಲ್ಲಿ ಕಾರ್ಯಾಗಾರ ಮಾಡಬೇಕಂತಂದು ವಿಚಾರ ತಿಳಿಸಿದಾಗ ಭಾಳ ಸಂತೋಷ ಆಯಿತು. ಆ ನಿಟ್ಟಿನಲ್ಲಿ ಬಹುಶಃ ಎಲ್ಲ ವಿಷಯಗಳ ಕಾರ್ಯಾಗಾರಗಳು ಸಹಜವಾಗಿ ನಿರಂತರವಾಗಿ ನಡೀತವೆ. ಭಾಳ ವಿಶೇಷತೆ ಏನಪ್ಪ ಅಂತಂದರೆ, ಬೇರೆಲ್ಲ ವಿಷಯಗಳಿಗಿಂತ ಕನ್ನಡ ಭಾಷಾ ಕಾರ್ಯಾಗಾರಗಳು ವಿಭಿನ್ನವಾಗಿ ನಮ್ಮ ತಾಲೂಕಿನಲ್ಲಿ ಮಾದರಿಯಾಗಿ ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥದ್ದು ಭಾಳ ಅತ್ಯಂತ ಅಭಿನಂದನಾರ್ಹ ಕೆಲಸ. ಬಹುಶಃ ಹಿಂದೆ ನೋಡಿದಾಗ ಆ ಶಿಕ್ಷಕರನ್ನ ಗುರುಸ್ತಕ್ಕಂಥ ಕೆಲಸ, ಆ ಶಿಕ್ಷಕರನ್ನ ಹೊರಗಡೆ ಏನು ಪ್ರವಾಸ ಕರ್ಕೊಂಡೋಗಿ ಅಲ್ಲಿ ವಿಶೇಷವಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ, ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಾಗಾರಗಳನ್ನ ತಾವುಗಳು ಏನು ಸಂಘದವರು ಮಾಡ್ತಕ್ಕಂಥದ್ದು ಭಾಳ ನಿಜವಾಗಲೂ ಅಭಿನಂದನಾರ್ಹ ಕೆಲಸ ಅಂತಕ್ಕಂಥದ್ದು. ಬಹುಶಃ ಈ SLC ಫಲಿತಾಂಶಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ, ಈ ಫಲಿತಾಂಶ ಹಿಂದೆಲ್ಲ ಏನಾಗ್ತಿತ್ತು ಅಂತಂದರೆ ಕ್ವಾಂಟಿಟಿ ರಿಸಲ್ಟ್ ಹೇಳೋದು, ಇವತ್ತು ಕ್ವಾಲಿಟಿ ರಿಸಲ್ಟ್ ಬೇಕಾಗಿದೆ.